ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಡೆಂಗ್ಯೂ ನಿಯಂತ್ರಣದ ಕುರಿತು ಸಭೆ ನಡೆಸಿದರು. ಕಲಬುರಗಿ ನಗರದ ಟೌನ್ ಹಾಲ್ನಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಡೆಂಗ್ಯೂ ನಿಯಂತ್ರಣದ ಕುರಿತು ಸಭೆ ನಡೆಸಿದರು. ಈ ಸಲ ಜೂನ್ 7ನೇ ತಾರೀಕಿನ ಮಾನ್ಸೂನ್ ಪ್ರಾರಂಭವಾಗಿದೆ. ಮಳೆ ಹೆಚ್ಚಾಗಿ ಬಂದಾಗ ಖಾಲಿ ನಿವೇಶನಗಳಲ್ಲಿ, ಡ್ರೈನೇಜ್ಗಳಲ್ಲಿ, ಬೇರೆ ಬೇರೆ ಇದರಲ್ಲಿ ಏನಪ್ಪ ನೀರು ಸಂಗ್ರಹಣೆ ಆಗಿ ಇಲ್ಲಿ ಬಾವಿಗಳು ಹುಟ್ಟಿಕೊಂಡು ಬಾವಿಯಿಂದ ಡೆಂಗ್ಯೂ ಜ್ವರ ಬರ್ತಾ ಇದೆ. ಇದರಿಂದ ಭಾಳಷ್ಟು ಮಕ್ಕಳಿಗೆ ತೊಂದರೆ ಆಗ್ತದೆ, ಹಿರಿಯರಿಗೆ ಕೂಡ ಆಗ್ತದೆ. ಇದೊಂದು ಮಾರಕ ರೋಗ. ನಾವು ಕರೋನಾದಿಂದ ಯಾವ ರೀತಿ ಭಯಭೀತವಾಗಿ ಅಂಥದೇ ಭಯಾನಕ ಒಂದು ವಾತಾವರಣ ಇವತ್ತು ಡೆಂಗ್ಯೂ ಜ್ವರದಿಂದ ಉಂಟಾಗಿದೆ. ಕಾರಣ ಮುಂಜಾಗ್ರತವಾಗಿ ನಾವು ಇದರ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಈ ಗುಲ್ಬರ್ಗ ನಗರದಲ್ಲಿ ಎಲ್ಲ ಕಡೆ ಎಲ್ಲ ಏರಿಯಾದಲ್ಲಿ ಕೂಡ ಫಾಗಿಂಗ್ ಮಾಡಿರ್ತಕ್ಕಂಥದ್ದು ಭಾಳ ಕಡ್ಡಾಯವಾಗಿ ಮತ್ತು ಖುಲ್ಲಾ ಪ್ರದೇಶದಲ್ಲಿ ನೀರು ಹಾಗೆ ನೋಡ್ತಕ್ಕಂಥದ್ದು ಕೂಡ. ಓಪನ್ ಡ್ರೈನ್ನಲ್ಲಿ ಕೂಡ ಸಾಕಷ್ಟು ಕಸ ನಾನು ನೋಡಿದ್ದೀನಿ. ಭಾಳಷ್ಟು ಇವತ್ತು ಏನಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 40-50 ವರ್ಷಗಳಿಂದ ಡ್ರೈನೇಜ್ ಪೈಪ್ಗಳು ಭಾಳ ಚಿಕ್ಕದಾಗಿರ್ತಕ್ಕಂಥ ಪೈಪ್ಗಳು ಹಾಕಿ ಇವತ್ತು ಅಲ್ಲಿ ಹೋಟೆಲ್ ಬೇರೆ ಬೇರೆ ವ್ಯಾಪಾರಗಳಿಂದ ಬಂದಿರತಕ್ಕಂಥ ರಾತ್ರಿ ಬಂದಿರತಕ್ಕಂಥ ಮುಸುರಿ ಅದೆಲ್ಲ ನಾಲೆಯಲ್ಲಿ ಹಾಕೋದ್ರ ಮೂಲಕ ಡ್ರೈನೇಜ್ ಏನಪ್ಪ ಅಂದ್ರೆ ಸ್ಟಾಪ್ ಆಗಿ ಆ ನೀರುಗಳು ಹೊರಗೆ ಬಂದು ರೋಡಿನ ಮೇಲೆ ಏನಪ್ಪ ಅಂದ್ರೆ ಗಲೀಜು ವಾತಾವರಣದಿಂದ ಗಾಮಿಗಳು ಹುಡ್ಕೊಂಡು ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಅದ್ರ ಬಗ್ಗೆ ಕೂಡ ನಾನು ಬಂದ ನಂತರ ಸುಮಾರು 1 ವರ್ಷದಿಂದ ಸಭೆ ಮಾಡಿ 41 ಕೋಟಿ ರೂಪಾಯಿ ಪ್ಲ್ಯಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಡ್ರೈನೇಜ್ ಕಂಪ್ಲೀಟ್ ಆಗಿ ಟೆಂಡರ್ ಆಗಿದೆ. ಕೆಲಸ ಪ್ರಾರಂಭ ಆಗಲಿಕ್ಕೆ ಸ್ವಲ್ಪ ಇನ್ನೂ 10-15 ತಿಂಗಳು ಆಗ್ಬೋದು. ಆದ ಕಾರಣ ಇವತ್ತು ಅಲ್ಲಿವರೆಗೆ ನಾವು ಈ ಪಾರ್ಕಿಂಗ್ ಮಾಡ್ತಕ್ಕಂಥದ್ದು ಡ್ರೈನೇಜ್ ಚೇಂಜ್ ಮಾಡಿ ನಿನ್ನೆ ನಾನು ವಾರ್ಡ್ ನಂಬರ್ 54ರಲ್ಲಿ ಹೋಗಿದ್ದೆ. ಅವರು ಹೇಳಪ್ಲಿ ಬಂದಿದ್ದಾನೆ ನಿನ್ನೆ ಹೋಗಿ ತೋರಿಸಿದೆ. ಅಲ್ಲಿ ಡ್ರೈನೇಜ್ ಏನಾಗಿದೆ ಅಂದರೆ ಎಲ್ಲ ಮನೆಗಳು ಜನ ಸಾರ್ವಜನಿಕರು ಕಸನೂ ಅಲ್ಲೇ ಹಾಕಿ ಕಲ್ಲುಗಳು ಚಿಪ್ಸು ಪರ್ಸಿ ಎಲ್ಲ ಹಾಕಿ ಏನಪ್ಪ ಅಂದ್ರೆ ಡ್ರೈನ್ ಬಂದ್ ಮಾಡಿಬಿಟ್ಟು ಇನ್ನೊಂದು 2 ಕಡೆ ಅಲ್ಲಿ ನೀರು ಸೋತು ಅಂತ ಹೇಳಿ ನಮ್ಮ ಚೇಂಬರೇ ಬಂದ್ ಮಾಡಿಬಿಟ್ರು. ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಚೇಂಬರ್ ಬಂದ್ ಮಾಡಿ ನೀರು ಬರಬಾರ್ದು. ಅದು ಮೇಲಿನ ಚೇಂಬರ್ಗೆ ಏನಪ್ಪ ಅಂದ್ರೆ ಹೊಡಿಲಾರ. ಇವೆಲ್ಲ ನಿನ್ನೆ ನಾನು ಭಾಳಷ್ಟು ಕಡೆ ಏನಪ್ಪ ಅಂದ್ರೆ ಹೋಗಿ ನೋಡಿ ಇದೆಲ್ಲ ಇದರಿಂದ ಏನಪ್ಪ ಅಂದ್ರೆ ನೀರು ನಿಂತು ದ್ವಾರಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಜ್ವರಕ್ಕೆ ಭಾಳ ತೊಂದರೆ ಆಗ್ತದೆ. ಇದರಿಂದ ಏನಪ್ಪ ಅಂದ್ರೆ ನಾವು ಭಾಳಷ್ಟು ಮುನ್ನೆಚ್ಚರಿಕೆವಾಗಿ ಮಳೆ ಬಂದ ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಡೆಂಗು ಕೇಸಸ್ ಜಾಸ್ತಿ ಆಗ್ತದೆ. ಮಳೆನೂ ಕೂಡ ಜಾಸ್ತಿ ಆಗ್ತದೆ. ಇದಕ್ಕೆ ಮೇನ್ ಕಾರಣ ಅಂತಂದರೆ ನಾವು ಮನೆ ಸುತ್ತಮುತ್ತ ಮತ್ತು ಮನೆಯಲ್ಲಿ ನೀರು ಸಂಗ್ರಹ ಇಟ್ಕೊಳ್ಳೋದು ಮತ್ತು ಸಣ್ಣ ಸಣ್ಣ ಮಡಿಕೆಗಳಲ್ಲಿ ತೆಂಗಿನ ಚಿಪ್ಪು ಇರ್ಬೋದು, ನ್ಯೂಸ್ ಟೈರ್ಸ್ ಇರ್ಬೋದು, ಏನೇ ಸಣ್ಣ ಸಣ್ಣ ಆರ್ಟಿಕಲ್ಸ್ ಇರ್ಬೋದು, ಅದರಲ್ಲಿ ಸಣ್ಣ ಪ್ರಮಾಣದ ನೀರು ಸಂಗ್ರಹವಾಗಿ ಅಲ್ಲಿ ಸೊಳ್ಳೆಗಳು ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತಾರೆ. ಆ ನೀರಲ್ಲಿ ಅವು ಮೊಟ್ಟೆ ಇಟ್ಟು ಆ ಮೊಟ್ಟೆ ಲಾರ್ವೆಯನ್ನು ಅಡಲ್ಟ್ ಮಾಸ್ಕಿಟೋ ಆಗಿ ಹೊರ ಬಂದಿರ್ತದೆ. ಈ ಮಾಸ್ಕಿಟೋಗಳಲ್ಲಿ ಕೂಡ 3 ವಿಧಗಳಿವೆ. ಒಂದು ಅನಾಫಿಲಿಸ್ ಮಾಸ್ಕಿಟೋ, ಅದು ಮಲೇರಿಯಾ ರೋಗ ಬಂದಿರ್ತದೆ. ಇದು ಬೆಲೀಸ್ ವಾಟರ್ ಗಟರ್ ವಾಟರಲ್ಲಿ ಕ್ಯೂಲೆಕ್ಸ್ ಮಾಸ್ಕಿಟೋ ಅಂತ ಬ್ರೀಡಿಂಗ್ ಮಾಡ್ತಾರೆ, ಸಂತಾನೋತ್ಪತ್ತಿ ಮಾಡ್ತಾರೆ. ಅದರಿಂದ ಫೈಲೈಸಿಸ್ ಬಂದಿರ್ತದೆ, ಅನೇಕ ಆಗ್ತದೆ. ಈ ಡೆಂಗು, ಚಿಕನ್ಗುನ್ಯಾ, ಜೀಕಾ ಇವೆಲ್ಲ ಇನ್ಫೆಕ್ಷನ್ ಆಗೋದು ಏಡಿಸ್ ಈಜಿಪ್ಟಿ ಮಾಸ್ಕಿಟೋದಿಂದ. ಇದಕ್ಕೆ ನಾವು ಟೈಗರ್ ಮಾಸ್ಕಿಟೋ ಕೂಡ ಅಂತೀವಿ. ಇದು ಮೈ ಮೇಲೆ 3 ಬೆಳೆಗಳು ಇರ್ತವೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದರು. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066.